ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮಗ ಮಾತೆತ್ತಿದ್ರೆ JCB ತಂದು ಮನೆ ಓಡಿಸ್ತೀನಿ ಅಂತಾರೆ. ಬೇತಾಳ ಏನಪ್ಪ ಮಾಡೋದೀಗ? ಎಲ್ಲೂ ದುಡ್ಡು ಹುಡ್ತಿಲ್ಲ. ಆ ಜಯಂತಂಗೆ ಹೆದರಿಸಿ ದುಡ್ಡು ತಗೊಳ್ಳೋಣ ಅಂದರೆ ಅವನೆಲ್ಲಿ ಸಾಯಿಸ್ಬಿಡ್ತಾನಂತ ಭಯ ಆಗ್ತಿದೆ. ಹೆಂಗಪ್ಪ ಹೊಂದಿಸೋದು? ಅಪ್ಪ ತಿಂಡಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲೇ ಕೂತಿದ್ಯಲ್ಲಪ್ಪ. ಈಗ ತಿಂಡಿ ಮಾಡೋವರೆಗೂ ಲೇಟ್ ಆಗುತ್ತೆ, ಏನಾದ್ರೂ ಆರ್ಡರ್ ಮಾಡಪ್ಪ. ನನ್ನ ಪ್ರಾಣ ಹೋಗ್ತಿದೆ, ತಿಂಡಿ ಅಂತೆ. ಹೋಗ ರೆಡಿಯಾಗಿ ಹೋಗ, ಅಮ್ಮನ ಕರ್ಕೊಂಬಣ್ಣ ಹೋಗು. ಅಪ್ಪ ಸ್ಕೂಲು ಒಂದ್ ದಿವಸ ರಜಾ ಹಾಕಿದ್ರೆ ಏನಾಗಲ್ಲ ಕಣ. ತಿಂಡಿ ದಾರಿಯಲ್ಲಿ ಕೊಡ್ತೀನಿ, ಹೋಗ ಹೋಗ ರೆಡಿ ಆಗ್ಬೇಕು. ಅಪ್ಪ ಭಾವ, ನಿಮಗೆ ಯಾರಾದರೂ ಲಾಯರ್ ಸಿಕ್ಕಿದ್ರಾ? ಅವ್ರ ಹತ್ರ ಮಾತಾಡಿದ್ರಾ? ಹ್ಞೂ ಕಣವ, ಈಗಷ್ಟೇ ಮಾತಾಡ್ಕೊ ಬಂದೆ. ಬಹು ದೊಡ್ಡ ಲಾಯರ್ ಕಣವ. ಅವರು ಇಂಥ ಕೇಸ್ನೆಲ್ಲ ಬಹು ಚಂದಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ಹೇಳ್ದೆ, ಅವರು ನಾನೇ ಈ ಕೇಸ್ ಅಪಿಯರ್ ಆಯ್ತೀನಿ ಅಂತ ಅಂದರು. ದೊಡ್ಡ ಲಾಯರು ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಅವ್ರ ಫೀಸು ತುಂಬ ಜಾಸ್ತಿ ಇರುತ್ತೆ. ಈಗ ಅದನ್ನೆಲ್ಲ ಹೇಗೆ ಹೊಂದ್ಸೋದು ಭಾವ? ಅವನವ, ನಾನು ಇದ್ದಾಗ ಇಷ್ಟು ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಅವ್ರಿಗೆ ನಡೆದಿರೋದನ್ನೆಲ್ಲ ಹೇಳ್ದೆ. ಹೇಳ್ದ ಮೇಕೆನೆ ಅವ್ರು ಈ ಕೇಸ್ನ ತಗೊಂಡದ್ದು. ಅದು ಅಲ್ಲದೆ ನಮ್ಮ ಸಿದ್ದುಗೂ ಗೊತ್ತು ಕಣವ. ಅವ್ರಿಗೂ ನಮ್ಮ ಸಿದ್ದು ಅಂದ್ರೆ ಬಹು ಪ್ರೀತಿ. ಅವನು ಅಂದ್ರೆ ಗೌರವ. ಅವನು ಅವ್ರಿಗೆ ಉಪಕಾರ ಎಲ್ಲ ಮಾಡೋನ್ ಕಣವ. ಉಪಕಾರನ? ಅದೇನು ಭಾವ? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣವ. ಈ ಲಾಯರಪ್ಪಗೆ ಒಬ್ಳು ಮಗಳವಳೆ. ಆ ಹುಡುಗಿ ಯಾವುದೋ ಹುಡುಗನ ಪ್ರೀತಿ ಮಾಡ್ಕೊಬಿಟ್ಟಿತ್ತು. ಒಂದಷ್ಟು ವರ್ಷ ಆದ್ಮೇಲೆ ಗೊತ್ತಾದದ್ದು ಆ ಹುಡುಗ ಫ್ರಾಡು, ಮೋಸ್ಗಾರ ಅಂತ. ಆಮೇಲೆ ಅವನಿಂದ ದೂರ ಆಗ್ಬಿಟ್ಟಿದ್ಲು. ಅಪ್ಪನ ಹತ್ರ ಬಂದು ಹೇಳ್ಕೊಂಡ್ಲು. ಅಪ್ಪ ಬೇರೆ ಹುಡುಗನ್ಗೆ ಮದುವೆ ಮಾಡ್ಬೇಕು ಅಂತ ರೆಡಿ ಮಾಡಿದ್ರು. ಹುಡುಗಿ ಮದುವೆ ಹತ್ರ ಬತ್ತಿದಂಗೆ ಹಳೆ ಹುಡುಗ ಇದ್ನಲ್ಲ, ಅವನು ಬಂದ್ಬಿಟ್ಟು ಅವಳ ಜೊತೆ ಮಾತಾಡಿದ್ದು ಮೆಸೇಜು, ಫೋಟೋಸು, ಗಿಫ್ಟು ಎಲ್ಲನೂ ಬಂದು ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದ್ನ. ನನಗೆ ಲಾಯರಪ್ಪಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೀದಾ ನಮ್ಮ ಸಿದ್ದು ಬಂದು ಕೇಳ್ಕೊಂಡ್ರು. ನಮ್ಮ ಸಿದ್ದು ಹೋಗಿ ಆ ಹುಡುಗಂಗೆ 4 ಕೊಟ್ಟು ಇನ್ ಜೀವನದಲ್ಲಿ ಹುಡುಗಿ ಕಡೆಗೆ ತಿರುಗಿ ನೋಡ್ದಂಗೆ ಮಾಡದ್ನ ಕಣವ. ಅದಕ್ಕೆ ಆ ಅಪ್ಪಂಗೆ ನಮ್ಮ ಸಿದ್ದು ಅಂದ್ರೆ ಬಹು ಪ್ರೀತಿ. ನೋಡಿದ್ರ ಭಾವ, ಯಾವತ್ತೋ ಮಾಡಿದ ಒಳ್ಳೆ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ನಮ್ಮ ಉಪಯೋಗಕ್ಕೆ ಬರುತ್ತೆ. ಕಣವ, ಇಂಥದ್ನ ಮಾಡೋನ್ ನಮ್ ಸಿದ್ದು. ಅದಕ್ಕೆ ಅವ್ನ್ ಕಂಡ್ರೆ ಎಲ್ರಿಗೂ ಹೊಟ್ಟೆ ಉರಿ. ಅವನ ಹೆಸರನ್ನ ಹೆಂಗ್ ಕೆಡಿಸ್ಬೇಕು ಅಂತ ಎಲ್ರು ವಂಚಾಗ್ತಾನೆ ಇರ್ತಾರೆ. ನೋಡಿ, ಈಗ ಲಾಯರಪ್ಪ ಕೇಸ್ನ ತಕೊಂಡವ್ರೆ, ಅವರೆಲ್ಲ ಸರಿಯಾಗಿ ನೋಡ್ಲಿ, ಎಲ್ಲ ಸರಿಯುತ್ತದೆ. ಭಾವ, ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನೀವು ನನ್ನ ಜೊತೆ ನಿಂತು ಒದ್ದಾಡ್ತಿದ್ದೀರಲ್ಲ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವನವ, ಯಾಕವ ಹಿಂಗೆಲ್ಲ ಮಾತಾಡಿರಿ? ನೀವು ನಮ್ಮನೆಯವ್ರ ಕಣವ, ನನ್ನ ತಮ್ಮನ ಹೆಂಡತಿ, ನಮ್ಮನೆ ಸೊಸೆ. ನನ್ನ ತಮ್ಮ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾಗದೇನವ? ನೀವು ಕಣ್ಣೀರ್ ಹಾಕ್ಬೇಡಿ ಕಣವ. ನಮ್ಮ ಸಿದ್ದು ಒಬ್ಬ ಇದರಿಂದ ಆಚೆಗೆ ಬಂದ್ಬಿಡ್ಲಿ, ಆಮೇಲೆ ಯಾರ್ಯಾರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಬೋವಾ, ಸಿದ್ದುನ್ ಮಾತಾಡ್ಸ್ಕೊ ಬಂದ್ಬಿಡಮ್ಮ, ಬನ್ನಿ. ಲಕ್ಷ್ಮೀ ನಿವಾಸ